ಹಾಯ್ ಎಲ್ರಿಗೂ. ಇವತ್ತು ನನಗೆ ಮನಸ್ಸಿಗೆ ತುಂಬ ನೋವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಏನು ಅಂದರೆ, ಓರ್ವ ವ್ಯಕ್ತಿ ಒಂದು ಘಟನೆಯಲ್ಲಿ ತನಗರಿಯದೇ ಭಾಗಿಯಾಗಿ ಇವತ್ತು ಏನೇನೋ ಅನುಭವಿಸಿದ್ದಾರೆ. ಪ್ರತಿದಿನ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. 4 ಗೋಡೆಗಳ ಮಧ್ಯೆ ಪ್ರಪಂಚ ಹೇಗಿರುತ್ತೆ ಅಂತ ಅದರ ಪ್ರತಿದಿನದ ನೋವು ಕೂಡ ಕಾಣ್ತಾ ಇದ್ದಾರೆ. ಬಟ್ ಅಷ್ಟಾದ್ರೂ ಅಷ್ಟು ನೋವು ಪಟ್ಟರು ಕೂಡ ಇವತ್ತು ಅವ್ರ ಒಳಗಡೆ ಇದ್ರು ಕೂಡ ಅವ್ರಿಗೆ ಯಾರು ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಅಲ್ಲ, ನೀವು ಹೊಟ್ಟೆಗೆ ಸ್ವಲ್ಪ ಏನ್ ತಿಂತೀರಾ ಅಂತ ನಮ್ಗಂತೂ ಗೊತ್ತಿಲ್ಲ. ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತಾನೂ ಗೊತ್ತಿಲ್ಲ. ಯಾವತ್ತೋ ಎಲ್ಲೋ ಏನೋ ಆಗಿದ್ದ ಘಟನೆಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ವೈರಲ್ ಮಾಡಿ ಇವ್ರ ಮಧ್ಯೆ ಒಂದು ಫ್ಯಾಮಿಲಿದು ಒಂದು ಕುಟುಂಬನ ಹೊಡಿತಾ ಇದ್ದೀರಾ ಅಂತ ನಿಮ್ಗೆ ಯಾವಾಗಾದ್ರೂ ಪರಿಜ್ಞಾನ ಆದ್ರೂ ಇದೆನಾ? ಇಲ್ವಾ? ನನಗಂತೂ ಒಂದಂತೂ ಇವತ್ತು ಕ್ಲಾರಿಟಿ ಆಯ್ತು. ದರ್ಶನ್ ಸರ್ ಬದುಕಲ್ಲಿ ಯಾರೋ ಹಿಂದೆ ನಿಂತ್ಕೊಂಡು ತುಂಬಾ ಕೆಟ್ಟದಾಗಿ ಅವರು ಇವರ ಜೀವನನೇ ಸರ್ವನಾಶ ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ನೀವು ಏನೇನೇ ಮಾಡ್ತಿರ್ಬೋದು, ಬಟ್ ಒಂದಲ್ಲ ಒಂದು ದಿನ ನೀವು ಯಾರು ಅಂತ ಖಂಡಿತ ಗೊತ್ತಾಗುತ್ತೆ. ಆ ವ್ಯಕ್ತಿಗೂ ಇವತ್ತು ಕತ್ತಲೆಯ ಪ್ರಪಂಚದಲ್ಲಿರ್ಬೋದು, ಒಂದಿನ ಅವತ್ತು ಬೆಳಕಿಗೆ ಬರ್ತಾರೆ. ಅವರು ಬೆಳಕಿಗೆ ಬಂದಾಗ ನೀವು ಜೀವನದಲ್ಲಿ ಖಂಡಿತ ಕತ್ತಲೆ, ಆ ನರಕ ಅದು ಹೆಂಗಿರುತ್ತೆ, 4 ಗೋಡೆ ಮಧ್ಯೆ ಜೀವನ ಹೆಂಗಿರುತ್ತೆ ಅನ್ನೋದು ನಿಮಗೂ ಅರಿವಾಗುತ್ತೆ. ಯಾವ ನನ್ನ ಮಗನಿಗೂ ಕರ್ಮ ಅನ್ನೋದಂತೂ ಬಿಡಲ್ಲ. ಖಂಡಿತ ಪ್ರತಿಯೊಬ್ಬರಿಗೂ ಕರ್ಮ ವಾಪಸ್ಸು ಬಂದೇ ಬರುತ್ತೆ. ಆಲ್ರೆಡಿ ಕೋರ್ಟಲ್ಲಿ ಅವರು ಪಾರ್ಟ್ನರ್ಸ್ ಅಂತ ಬಂದಿದೆ ಅಲ್ವಾ, ಅಂಡ್ ಎಲ್ಲ ಕಡೆನೂ ಕೂಡ ಲಿವಿಂಗ್ ಟುಗೆದರ್ ಇದ್ರು ಅಂತಾನು ಆಲ್ರೆಡಿ ಸಾಬೀತಾಗಿದೆ. ದರ್ಶನ್ ಅವ್ರ ಪಾರ್ಟ್ನರ್ ಅಂತಾನೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಆಲ್ರೆಡಿ ನಿಮಗೆ ಗೊತ್ತಿರೋ ಮ್ಯಾಟರ್ನ ಪದೇ ಪದೇ ಯಾವ್ದೋ ಒಂದು ಫೋಟೋಗಳನ್ನ ವೈರಲ್ ಮಾಡ್ಕೊಂಡು ನಿಮ್ ತೆವಲುಗಳನ್ನ ತೀರ್ಸ್ಕೊಂತ ಇದ್ದೀರಾ. ಇವತ್ತು ನೀವು ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ನೋಡಿ, ಅವ್ರ ಮಗ ವಿನೀಶ್ ಅವ್ರ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ನೋಡಿ. ನಿಮ್ ಗಂಡ ಅಥವಾ ನಿಮ್ಮ ಅಪ್ಪನ್ಗೆ ಏನಾದ್ರೂ ಈ ಪರಿಸ್ಥಿತಿ ಪದೇ ಪದೇ ಬರ್ತಾ ಇದೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಈ ತರ ಹಾಕೊಂಡು ರುಬ್ತಾ ಇದ್ದಾರೆ ಅಂತದಾಗ ನಿಮ್ಗೆ ಹೆಂಗಾಗುತ್ತೆ? ಸ್ವಲ್ಪ ಜಸ್ಟ್ ಇಮ್ಯಾಜಿನ್. ಯಾವನ್ ಗುರು ಈ ಪ್ರಪಂಚದಲ್ಲಿ ಸಾಚ? ಎಲ್ರಿಗೂ ತೆಗೆದು ನೋಡಿದ್ರೆ 100 ಸ್ಟೋರಿಗಳಿರ್ತವೆ. ಆದ್ರೆ ಪದೇ ಪದೇ ಒತ್ತಿ ಯಾರು ಪ್ರಪಂಚದಲ್ಲಿ ಮಾಡದೇ ಇರೋ ತಪ್ಪನ್ನೇ ಇವ್ರು ಮಾಡಿದಾರಂತ ನೀವು ಪ್ರತಿದಿನ ಹೇಳ್ತಾ ಇದ್ರು ಸಮಾಜ ಒಂದಲ್ಲ ಒಂದು ದಿನ ನಿಮ್ಮನ್ನು ಚೀಮಾರಿ ಹಾಕುತ್ತೆ. ಅದಂತೂ 100%. ಯಾವನು ಸಾಚ ಇಲ್ಲ. ಅವನು ಎಷ್ಟು ತಪ್ಪುಗಳನ್ನು ಮಾಡಿದ್ದಾನೆ ಜೀವನದಲ್ಲಿ. ಪ್ರತಿದಿನ ಬೆಳಗ್ಗೆ ಎದ್ದು ನೈಟ್ವರೆಗೂ ಏನೇನು ತಪ್ಪುಗಳನ್ನು ಮಾಡಿದ್ದಾನೆ ಅವನಿಗೆ ಪ್ರತಿಯೊಂದು ಅರಿವಿರುತ್ತೆ. ಪ್ರತಿದಿನ ಮಲಗಬೇಕಾದ್ರೂ ಇವತ್ತು ನಿನ್ನಿದು ತಪ್ಪು ಮಾಡಿದೆ ಅಂತಾನು ಅದು ಮನಸ್ಸಿ ಅಂತರಂಗ ಹೇಳ್ತಾ ಇರುತ್ತೆ. ಬಟ್ ನನಗೆ ಬೇಜಾರಾಗೋದೇನು ಅಂದರೆ, ಸಮಾಜದಲ್ಲಿ ಎಲ್ಲ ದೊಡ್ಡ ಸಾಚಗಳ ಥರ ನಾಟಕ ಮಾಡಿಕೊಂಡು ಬೇರೆಯವರು ಮಾಡದೇ ಇರೋ ತಪ್ಪುಗಳನ್ನು ಇಬ್ಬರೇ ಮಾಡಿದ್ದಾರೆ, ಇವರೊಬ್ಬರೇ ಮಾಡಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರಲ್ಲ, ಇದನ್ನ ನೆನೆಸ್ಕೊಂಡ್ರೆ ಅಲ್ಲ ಕಂಡ್ರು ಅವ್ರದ್ದು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ. ಒಳಗಡೆ ಇದ್ದಾಗ್ಲೂ ಒಂದು ಆಶ್ರಮಕ್ಕೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನ ತಗೊಳಕ್ಕೆ ಕಾಸು ಕೊಟ್ಟು ಒಳಗಡೆ ಇದ್ದಾಗ ಅವ್ರು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ಗೊತ್ತಾಗಿದೆ, ನಾನು ಮಾಡಿರೋ ಕೆಲಸಗಳು ಯಾವುದು ವರ್ಕೌಟ್ ಆಗ್ತಾ ಇಲ್ಲ, ನಾನು ಮಾಡಿರೋ ಯಾವುದು ಕೆಲಸಗಳು ನನ್ಗೆ ಒಳ್ಳೇದಂತೂ ಮಾಡಲಿಲ್ಲ ಅಂತ. ಬಟ್ ಸ್ಟಿಲ್ ಅವರಲ್ಲೂ ಒಂದು ನಂಬಿಕೆ ಇದೆ ಅಲ್ಲ, ನಾನು ಇಷ್ಟು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ, ಆ ಒಳ್ಳೆ ಕೆಲಸಗಳಿಗೆ ಒಂದಲ್ಲ ಒಂದು ದಿನ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ, ನನಗೂ ದೇವರು ಒಳ್ಳೇದನ್ನ ಮಾಡೇ ಮಾಡ್ತಾನೆ ಅಂತ ಆ ನಂಬಿಕೆಗೋಸ್ಕರ ಅವ್ರು ಇನ್ನೂ ಒಳ್ಳೇದನ್ನ ಮಾಡ್ತಿಲ್ಲ. ಬಟ್ ಸಮಾಜದಲ್ಲಿ ನೀವು ಅದನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಒಂದು ಫೇಸ್ಬುಕ್ ತೆಗೀರಿ, ಇನ್ಸ್ಟಾಗ್ರಾಮ್ ತೆಗೀರಿ, ಯೂಟ್ಯೂಬ್ ತೆಗೀರಿ, ಪ್ರತಿಯೊಂದು ದಿನ ಇವತ್ತು ದರ್ಶನ್ ಅವರು ಪವಿತ್ರನ ಮದುವೆ ಆಗಿದಾರಂತೆ. ಹಾಗಾದ್ರೆ ನೀವು ಫೋಟೋ ನೋಡಿ ಎಲ್ಲ ಡಿಸೈಡ್ ಮಾಡ್ಬಿಡ್ತೀರಾ? ಹಂಗಂದ್ರೆ ಸರಿ, ನಿಮ್ ಪ್ರಕಾರ ಅವ್ರ ಮದ್ವೆನೇ ಆಗಿದ್ದಾರೆ, ಒಪ್ಕೊಳ್ಳೋಣ. ಏನ್ ಪ್ರಾಬ್ಲಮ್ಮು ನಿಮ್ಗೆ? ಅವರಿಬ್ರು ಮದ್ವೆ ಆದ್ರು. ಇವತ್ತು ಆಗಿದ್ದು ಏನೇನ್ ಸಿಚುವೇಶನ್ ಆಗಿ ಅವರಿಬ್ರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅದು ಕೂಡ ಸಮಾಜಕ್ಕೆ ಗೊತ್ತು. ನಿಮ್ಗೇನ್ ಸಿಕ್ತು? ಒಟ್ನಲ್ಲಿ ನೀವು ಹಿಂದೆ ನಿಂತ್ಕೊಂಡು ಈ ತರ ಕೆಟ್ಟ ಕೆಲಸಗಳು ಮಾಡಿ ಇದು ಎಲ್ಲಾನು ಸಮಾಜಕ್ಕೆ ಒಂದಿಬ್ರು ವ್ಯಕ್ತಿನ ಇಡೀ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ದೊಡ್ಡ ತಪ್ಪುಗಳನ್ನ ಇವ್ರು ಮಾಡಿದ್ದಾರೆ. ಸೊ ಇದನ್ನೇ ನೋಡ್ರಪ್ಪ ನಾನು ನಿಮ್ಗೆ ಹೇಳಕ್ ಕೊಟ್ಟಿರೋದು ಅಂತ. ಇದೇ ನಿಮ್ ಜೀವನದ ಕರ್ತವ್ಯ ಆಗ್ಬಿಟ್ಟಿದೆ. ಇರ್ಲಿ, ಪರವಾಗಿಲ್ಲ. ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತ ಇರುತ್ತೆ, ಅದಕ್ಕೂ ಕೊನೆ ಅನ್ನೋದು ಬಂದೇ ಬರುತ್ತೆ. ನಮ್ ದರ್ಶನ್ ಸರ್ ಇವತ್ತು ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ರು ಅವ್ರು ಏನೇ ಮಾಡಿರ್ಬೋದು ತಪ್ಪುಗಳ, ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮಗ ಮಾಡದೇ ಇರೋ ತಪ್ಪಂತೂ ಮಾಡಿಲ್ಲ. ನನ್ನ ಮಗನೂ ಸಾಚ ಇಲ್ಲ ರೀ. ನೀವೇನು ಈ ಫೋಟೋಸ್ನೆಲ್ಲ ವೈರಲ್ ಮಾಡಿಸ್ತಾ ಇದ್ದೀರಲ್ಲ ಹಿಂದೆಯಿಂದ ನಿಂತ್ಕೊಂಡು, ನಿಮ್ಮ ಮನಸ್ಸಲ್ಲೂ ಒಂದು ಕರ್ಕಶ ಅನ್ನೋದು ಇದ್ದೇ ಇರುತ್ತೆ. ಆ ನಿಮ್ಮ ಮನಸ್ಸಲ್ಲಿ ನೀವು ಎಂತ ಕಚಡ ವ್ಯಕ್ತಿ ಅಂತ ಇನ್ನೊಬ್ಬರನ್ನ ತುಳಿಯಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಅಂದ್ರೆ ನಿಮ್ ಕಚಡತನನು ಒಂದಲ್ಲ ಒಂದಿನ ಅದು ಕೂಡ ಆಚೆ ಬರುತ್ತೆ. ನಿಮ್ಗೂ ಜನ ಚೀಮಾರಿ ಯಾಕೆ ಹಾಕ್ತಾರೆ, ಆ ದಿನ ಎಲ್ಲೂ ಹೋಗಲ್ಲ.
ಕರ್ಮ ಅನ್ನೋದು ಯಾವ ನನ್ನ ಮಗನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ನಿಮಗೂ ಆ ಪರಿಸ್ಥಿತಿ ಏನು, ಆ ನರಕ ಏನು, ಒಂದು ಕುಟುಂಬ ಆ ಪ್ಲೇಸಲ್ಲಿ ನಾನಿದ್ದಾಗ ನನ್ನ ಕುಟುಂಬದ ಪರಿಸ್ಥಿತಿ ಹೆಂಗಾಗುತ್ತೆ ಎಲ್ಲನೂ ನಿಮ್ಗೆ ಅರಿವಾಗುತ್ತೆ. ಅಲ್ಲಿ ತನಕ ದೇವರು ನಿಮ್ಮನ್ನ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದನ್ನು ಮಾಡಲಿ. ನೀವು ಹಿಂಗೆ ಸಮಾಜದಲ್ಲಿ ದ್ವೇಷ ಬಿತ್ತೋ ಹಿಂಗೆ ಒಬ್ಬರ ಕುಟುಂಬನ ಒಡೆಯೋ ಕೆಲಸ ಮಾಡ್ತಾ ಇರಿ ರೀ. ಪ್ರತಿಯೊಬ್ಬರಿಗೂ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ ರೀ. ಅವ್ರಿಗೂ ನಿನಗೆ ಹೆಂಗೆ ಒಂದು ಪರ್ಸನಲ್ ಲೈಫು, ಅವ್ರಿಗೂ ಒಂದು ಪರ್ಸನಲ್ ಲೈಫು ಆ್ಯಂಡ್ ಒಬ್ರಿಗೆ ಪ್ರೊಫೆಷ್ನಲ್ ಲೈಫು. ಒಬ್ಬ ಕಲಾವಿದ ಆಗಿ ನಿಮಗೆ ದರ್ಶನ್ ಒಬ್ಬ ನಾರ್ಮಲ್ ವ್ಯಕ್ತಿ ಒಂದು ಪರ್ಸನಲ್ ಲೈಫ್ ತಗೊಂಡು ನೀವೇನು ಮಾಡ್ತಾ ಇದ್ರಿ? ಇವತ್ತು ಅವರು ಪ್ರೊಫೆಷ್ನಲ್ ಲೈಫಲ್ಲಿ ಇರೋದಕ್ಕೆ ಅವರ ಪ್ರೊಫೆಷನಿಂದ ನಿಮಗೆ ದರ್ಶನ್ ಗೊತ್ತಲ್ಲ. ಅವ್ರ ಪ್ರೊಫೆಷನಲ್ಲಿ ಎಷ್ಟು ಕಷ್ಟಪಟ್ಟು ಮೊನ್ನೆ ಡಯಟ್ ಎಲ್ಲ ಮಾಡಿಕೊಂಡು ಅಷ್ಟು ಚಾರ್ಮಿಂಗ್ ಆಗಿ ಸಾಂಗಲ್ಲೆಲ್ಲ ಕಾಣಿಸ್ಕೊಂಡು ಮೊನ್ನೆ ನಮ್ಮ ವೀರ ಮದಕರಿ ಡೈರೆಕ್ಟರ್ ಒಂದು ಮಾತಾಡ್ತಾ ಇದ್ರು. ಆ ಕ್ಲಿಪ್ ಬೇಕಾದ್ರೆ ಹಾಕ್ತೀನಿ, ನೋಡ್ಕೊಂಡ್ ಬರ್ರಪ್ಪ. ಸಾವಿರಾರು ಜನ ಕಾರ್ಮಿಕರಿಗೆ ಜೀವನ ನಡೆಯುತ್ತೆ, ಅದನ್ನ ಯಾರು ಯೋಚನೆ ಮಾಡ್ತಿಲ್ಲ. ಒಂದು ದರ್ಶನ್ ಪಿಕ್ಚರ್ ಅಂದ್ರೆ ಒಂದು ಹಬ್ಬ ದಿನ ನಡೀತಾ ಇರುತ್ತೆ. ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು, ಕ್ಯಾಮ್ರಾ ಅಸಿಸ್ಟೆಂಟ್ಸು, ಪ್ರೊಡಕ್ಷನ್ ಬಾಯ್ಸು, ಡ್ರೈವರ್ಸು, ಮೇಕಪ್ ಮ್ಯಾನ್ಗಳು, ಕಾಸ್ಟ್ಯೂಮರ್ಸು ಎಲ್ಲರಿಗೂ ಕೈ ತುಂಬ ಕೆಲಸ ಇದ್ದ ಅವ್ರದ್ದು ಜೀವನ ಕ್ವಶನ್ ಮಾರ್ಕ್ ಇಲ್ಲದೆ ನಡೀತಿರ್ತದೆ. ನಾಳೆ ಏನೋ ಒಂದು ಭಯ ಅಂತ ಇಲ್ಲ. ದರ್ಶನ್ ಇದ್ರೆ ಅವನಿದ್ದಾನೆ. ಆಮೇಲೆ ಒಬ್ಬ ಆ್ಯಕ್ಟರ್ ಅಲ್ಲಿ ಒಂಥರ ಸ್ವಾರ್ಥ ಏನು ಅಂದ್ರೆ ನಮಗೆ ದರ್ಶನ್ ಥರ ಯಾರಿದ್ದಾರೆ ಈಗ ಎಲ್ಲ ಕ್ಯಾರೆಕ್ಟರ್ ಮಾಡೋಕ್ಕೆ? ಸೋಷಿಯಲ್, ಮೈಥಾಲಜಿ, ಹಿಸ್ಟಾರಿಕಲ್, ಫೋಕ್ಲೋರ್ 4 ಮಾಡೋಕ್ಕೆ ಯಾರು ಇಲ್ವಲ್ಲ. ಆ ಥರದಲ್ಲಿ ಒಂದು ಕ್ಯಾರೆಕ್ಟರ್ ನೋಡೋಣ. ದೇವರಿದ್ದಾನೆ, ಖಂಡಿತ ದೇವ್ರ. ಹೀಗೆ ಎಲ್ಲ ಥರದ ವಿಭಿನ್ನವಾದಂಥ ಕ್ಯಾರೆಕ್ಟರ್ಗಳನ್ನು ಅಟ್ ಪ್ರೆಸೆಂಟ್ ಮಾಡೋಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ಒಬ್ಬ ಪರ್ಫೆಕ್ಟ್ ಪೊಟೆನ್ಷಿಯಲ್ ಆ್ಯಕ್ಟರ್ ಇದ್ದಾರಂದರೆ ಅದು ನಮ್ಮ ದರ್ಶನ್ ಸರು. ಅದನ್ನು ನೀವು ಯಾರು ನೋಡ್ತಾನೆ ಇಲ್ಲ. ಅವರು 1,000 ಜನಕ್ಕೆ ಪ್ರತಿದಿನ ಎಂಪ್ಲಾಯ್ಮೆಂಟ್ ಕೊಡ್ತಾರೆ, ಅದು ಯಾರು ನೋಡ್ತಾನೆ ಇಲ್ಲ. ನೀವು ಒಂದಿನ ದರ್ಶನ್ ಅವ್ರ ಹತ್ರ ಹೋಗ್ಬಿಟ್ಟು ಎಂಪ್ಲಾಯ್ಮೆಂಟ್ ತೊಗೊಂಡು ನೀವು ಒಂದಿನ ಅರ್ನಿಂಗ್ಸ್ ಅಂತ ಮಾಡಿದರೆ ನಿಮ್ಗೆ ಅದು ಬೆಲೆ ಗೊತ್ತಾಗ್ತಾ ಇತ್ತು. ನಿಮಗೆ ಎಲ್ಲೋ ಕೂತ್ಕೊಳ್ತೀರಾ, ಯಾವುದೋ ಒಂದು ಹೀರೋನ ತಗೊಳ್ಳೋದೇ ನಿಮ್ಮದು ಅಪಾರವಾದ ಒಂದು ಸಾಧನೆ ಜೀವನದಲ್ಲಿ. ಓಕೆನಾ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಫ್ಯಾನ್ ವಾರು ಅದು ಇದು ಎಲ್ಲ ಮಾಡ್ತಾ ಇದ್ದೆ. ಬಟ್ ಒನ್ಸ್ ಮೆಚುರಿಟಿ ಅನ್ನೋದು ಲೈಫಲ್ಲಿ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡೋದ್ರಿಂದ ಲೈಫಲ್ಲಿ ನಮ್ಗೆ ಏನು ಸಿಗಲ್ಲ ರೀ. ಅದಕ್ಕೆ ಅವತ್ತು ನಾನು ಡಿಸೈಡ್ ಮಾಡಿದ್ಮೇಲೆ ಅವತ್ತಿನಿಂದ ಇಲ್ಲಿ ತನಕನೂ ಹೀರೋನಾಗಲಿ ಯಾರನ್ನು ನಂಗೆ ಟ್ರೋಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅದರಿಂದ ನಮ್ಗೆ ಏನು ಸಿಗುತ್ತೆ? ವಾಟ್ ವಿ ಗೇನ್? ಮನಸ್ಸಲ್ಲಿ ಅಶಾಂತಿ ಅನ್ನೋದು ಬಿಟ್ಟರೆ ಬೇರೆ ಏನು ಸಿಗಲ್ಲ. ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಸ್ಪ್ರೆಡ್ ಮಾಡೋದು ನಿಲ್ಲಿಸಿ. ಅದನ್ನ ಎಷ್ಟು ಅಂತ ಮಾಡ್ತೀರಾ? ಅಪ್ಪಪ್ಪ, ನಂಗಂತೂ ಸಾಕಾಗಿದೆ. ಒಳಗಡೆ ಇದ್ದು ಅವರು ಆ ಪ್ರತಿದಿನ ನರಕ ಅನುಭವಿಸ್ತಿದ್ದಾರೆ, ಆದರೂ ಇನ್ನೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ನಿಲ್ಲಿಸ್ತಾನೆ ಇಲ್ಲ. ಲಾಸ್ಟಲ್ಲಿ ಒಂದು ಅಪ್ಡೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ದು ಜೈಲಲ್ಲಿ ಏನೇನು ಆಗ್ತಾ ಇದೆ ಅಂತ ನಿಮಗೆ ಕ್ಲಾರಿಟಿ ಇದೇನೋ ಇಲ್ವೋ ನಂಗಂತೂ ಗೊತ್ತಿಲ್ಲ. ಸೊ ಇವಾಗ ಲೇಟೆಸ್ಟ್ ನ್ಯೂಸ್ ಏನಪ್ಪ ಅಂದರೆ November 3ಗೆ ದರ್ಶನ್ ಸರ್ದು ಟ್ರಯಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಆರೋಪಿಗಳಿಗೆ ಏನೇನು ಮಾಡಿದ್ದಾರೆ, ಅವ್ರದ್ದು ಇನ್ವಾಲ್ವ್ಮೆಂಟ್ ಏನು, ಅವ್ರದ್ದು ಚಾರ್ಜ್ ಶೀಟಲ್ಲಿ ಅವ್ರಿಗೆ ಯಾವುದ್ಯಾವ್ದು ಕೇಸ್ಗಳನ್ನು ಫೈಲ್ ಮಾಡಿದ್ದಾರೆ, ಆ ಕೇಸ್ಗಳ ಮೇಲೆ ಅವ್ರಿಗೆ ಏನೇನು ಶಿಕ್ಷೆ ಆಗುತ್ತೆ ಆ್ಯಂಡ್ ಯಾರ್ಯಾರು ಅಪರಾಧಿ ಯಾರ್ಯಾರು ನಿರಪರಾಧಿ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನ್ಯಾಯ ದೇವತೆ ಪ್ರತಿಯೊಬ್ಬರಿಗೂ ಸರಿಯಾದ ನ್ಯಾಯ ಕೊಡಲಿ. ನೋಡೋಣ ಎಲ್ಲರೂ ಕಾದು ಏನಾಗುತ್ತೆ ಅಂತ. ಆದಷ್ಟು ಬೇಗ ಟ್ರಯಲ್ ಸ್ಟಾರ್ಟ್ ಮಾಡಿ ಒಂದು ತೀರ್ಪು ಅನ್ನೋದು ಬಂದುಬಿಡಲಿ. ನನಗಂತೂ ಸಾಕಾಗ್ಬಿಟ್ಟಿದೆ. ಅಟ್ಲೀಸ್ಟ್ ಒನ್ ಸೆಕ್ಷನ್ ಆಫ್ ದ ಸೊಸೈಟಿ ಇವರು ಒಂದು ಕುಟುಂಬನ ಹೊಡೆದು ಒಬ್ಬ ವ್ಯಕ್ತಿನ ಒಳಗಡೆ ಇರಿಸಿ ಅಷ್ಟೊಂದು ಖುಷಿ ಪಡ್ತಾರೆ ಅಂತಂದರೆ, ಸೊ ಅವ್ರಿಗೆ ಆ ಖುಷಿ ಸಿಗಲಿ. ದೇವರು ಅವರನ್ನು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಿಜವಾಗ್ಲೂ ತುಂಬ ಒಳ್ಳೆಯದಾಗಲಿ ಅವ್ರಿಗೆ ಪಾಪ. ಧನ್ಯವಾದ ಎಲ್ರಿಗೂ. ಮತ್ತೆ ಆದಷ್ಟು ಬೇಗ ಸಿಗೋಣ.